ನೋ ಸ್ಮೋಕಿಂಗ್, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ. ಚಿತ್ರಗುಪ್ತರೇ, ಇಂದಿನ ಲೆಕ್ಕಾಚಾರವೇನು? ಪಂದ್ಯ ವೇಳೆಯಲ್ಲಿ ರಾಜಕೀಯ ವ್ಯಕ್ತಿಗಳಿಂದ 11 ಜನ ಸಾವು. ವಿಜಯನಗರದಲ್ಲಿ ಬಸ್ ಆಕ್ಸಿಡೆಂಟಲ್ಲಿ 30 ಜನ ಸಾವು. ಪ್ರಭು, ಇನ್ನೊಬ್ಬ ಕುಡುಕನಿದ್ದಾನೆ, ಇವನೇ ನೋಡಿ, ಇವನೇ ರಾಮಸ್ವಾಮಿ. ದೊಡ್ಡವ್ರು ಹೇಳಿರೋ ಹಾಗೆ ಸರ್ವ ರೋಗಕ್ಕೂ ಸಾರಾಯಿ ಮದ್ದು ಅಂತ. ಏನೆಯ ಪ್ರಪಂಚ. ನಮಸ್ಕಾರ. ಮನೆ ದೇವ್ರು ನೀನು. ನಮಸ್ಕಾರ ಹೇಳವು. ಥ್ಯಾಂಕ್ಸ್ ಅಣ್ಣ, ಸಾಯಂಕಾಲ ಪೇ ಮಾಡ್ತೀನಿ, ಬರ್ಲಾ? ಕುಡಿಯೋದೇ ನನ್ನ ಬಿಸ್ನೆಸ್ಸು, ಫ್ಯಾಮಿಲಿಗೋಸ್ಕರ ದುಡಿಯೋದೇ ನನ್ನ ಬಿಸ್ನೆಸ್ಸು. ಹೇ ರಾಮಸ್ವಾಮಿ, ಪ್ರಭು, ಕೈಯಲ್ಲಿ ಏನಿರುವುದು ಗೊತ್ತೇ? ಗದೆ ಒಂದು ಪೆಟ್ಟು ಕೊಟ್ಟ ಅಂದ್ರೆ ಬೋಟಿಗಳ ಜೀವನ ಹೊರಗೆ ಬಂದು ಬಿಡಬೇಕು. ನಿಲ್ಲಿಸು ಯಮರಾಜ. ನೀನು ನಿನ್ನ ಗದೆಯಿಂದ ನನ್ನ ಹೊಟ್ಟೆ ಮೇಲೆ ಹೊಡೆದರೆ ತಿಂದಿರುವ ಬೋಟಿ ಹೊರಗಡೆ ಬರುವುದು. ಹೀಗೆ ಬೇಜಾನು ದುರಾಂಕಾರವಿರುವುದು. ನಿಲ್ಲಿಸು ಯಮರಾಜ. ನಿನ್ನ ಲೋಕದಲ್ಲಿ ನೀನು MLA ಇದ್ದಂಗೆ. ನಿನ್ನ ಹಿಂದೆ 10,000 ಜನ ಕೆಲಸ ಮಾಡುವರು. ನೀನ್ಯಾಕೆ ಈ ಭೂಲೋಕಕ್ಕೆ ಬಂದು ಹುಲುಮಾರವರನ್ನು ಬಾ ಅಂತ ಕರೆಯುವೆ? ಅವರೇ ನಿನ್ನ ಬಳಿ ಬರುವಂಗೆ ಮಾಡುವರು. ಹಂಗ ಹಿಡಿಯದೆ ನನ್ನ ಹತ್ರ ಬೈಲಿ. ಏನದು? ಹೇ ಧರ್ಮ, ಯಮಧರ್ಮ. ಯಮರಾಜ, ಭೂಲೋಕದಲ್ಲೆಲ್ಲ ಬಾರೆಲ್ಲ ಕ್ಲೋಸ್ ಮಾಡ್ಬಿಡು, ಮೇಲ್ಲೋಕದಲ್ಲಿ ಓಪನ್ ಮಾಡ್ಬಿಡು. ಬೆಳಗಿನ ಜಾವ 4 ಗಂಟೆಯಿಂದ 6 ಗಂಟೆ ಗಂಟೆ ಎಷ್ಟು ಕೈ ನಡುಕ್ತವ್ರು ಬರ್ತಾರೆ ನೋಡು. ಯಾರನ್ನ ಬೇಕು ಇಟ್ಕೋ, ಇಲ್ಲ ಅಂದ್ರೆ ಹೊಡೆದು ಓಡಿಸ್ಬಿಡು. ಇದು ಗಂಡು ಜಾತಿಯವರಿಗಾಯ್ತು, ಹೆಣ್ಣು ಜಾತಿಯವರಿಗೆ? ಇದಕ್ಕೂ ನನ್ನ ಹತ್ರ ಒಂದು ಐಡಿಯಾ ಇದೆ. ಹೆಣ್ಮಕ್ಳಿಗೆ ಚಿನ್ನದ ಮೇಲೆ ತುಂಬಾ ಆಸೆ ಉಂಟು. 1 ಗ್ರಾಮ್ಗೆ 2 ಗ್ರಾಮ್ ಫ್ರೀ ಅಂತ ಹೇಳು, ಮುಗಿಬಿದ್ದು ಬರ್ತಾರೆ. ಅವಾಗ ಯಾರು ಆಯ್ಸು ತುಂಬಿದೆಯೋ ಇಟ್ಕೋ, ತುಂಬಿಲ್ದೇ ಇರೋನ ಹೊಡೆದು ಓಡಿಸ್ಬಿಡು. ಹೆಣ್ಣು ಜಾತಿ ಇವರಿಗಾಯ್ತು, ಇನ್ನು ಈ ಬಾಲ್ಯ ಹುಡುಗರಿಗೆ? ಓಹೋ ಯಮರಾಜ, ಮಕ್ಳಿಗೂ ಬಂದ್ಬಿಟ್ಟ ನೀನು. ಒಂದ್ ಐಡಿಯಾ ಇದೆ ನೋಡು. 1 ಬ್ಯಾಟ್ ತಗೊಂಡ್ರೆ 2 ಬಾಲು ಫ್ರೀ ಅಂತ ಹೇಳು, ಅವಾಗ ಮುಗಿಬಿದ್ದು ಬರ್ತಾರೆ ಮಕ್ಳು. ಯಾರ ಐಸ್ ತುಂಬಿದೆಯೋ ಇಟ್ಕೋ, ಇಲ್ಲ ಅಂದ್ರೆ ಹೊಡ್ತಿ ಓಡಿಸ್ಬಿಡು, ಅಷ್ಟೇ. ನನ್ನದೊಂದು ಪ್ರಶ್ನೆ. ಚಿತ್ರನ ಸೇರಿಸ್ಕೊಂಡು ಚಿತ್ರಗುಪ್ತ ಆಗಿದ್ಯಾ, ನೀನು ನನ್ನನ್ನು ಪ್ರಶ್ನೆ ಮಾಡುವಂತಾದೆ. ಕೇಳು. ಈ ಕಡೆ ಗಂಡಿಗೂ ಅಲ್ಲ, ಈ ಕಡೆ ಹೆಣ್ಣಿಗೂ ಅಲ್ಲ, ಮಧ್ಯದಲ್ಲಿರುವವರಿಗೆ ಏನು ಮಾಡಬೇಕು? ನನ್ನ ಕೈಲೇನು ಮಾಡಕ್ಕಾಗಲ್ಲ, ನೀನೇನಾದ್ರೂ ಮಾಡ್ಕೋ. ಯಮರಾಜ, ಈ ಕುಡುಕ ರಾಮಸ್ವಾಮಿ, ಬೀದಿಯ ಜನರೆಲ್ಲ ನನ್ನನ್ನು ಚೀತು ಲೋಪರ್ ಅಂತೆಲ್ಲ ಬೈತಾರೆ ಮಹಾಪ್ರಭು. ಆದರೆ ನೀವು ಯಮಲೋಕದಿಂದ ಭೂಲೋಕಕ್ಕೆ ನನ್ನನ್ನು ಕರೆದೊಯ್ಯಲು ಬಂದಿರುವಿರಲ್ಲ, ನೀನೇ ನಮ್ಮ ಮನೆ ಆಳ? ಹೇ ನರಮಾನವ, ನಿನ್ನದು ಮಾತು ಅತಿಯಾಯಿತು. ನಡೆ ಚಿತ್ರಗುಪ್ತರೇ. ನಾನೆಲ್ಲಿರುವೆ? ಲೋಕ, ಯಮಲೋಕ. ಚಿತ್ರಗುಪ್ತರೇ, ಇವನು ಮಾಡಿರುವ ದುಷ್ಕಾರ್ಯಗಳಿಗಾಗಿ ಇವನು ಕುದಿಯುವ ಎಣ್ಣೆಯಲ್ಲಿ ಹಾಕಿ ಬೇಯಿಸಿ. ಬೇಡ ಯಮರಾಜ, ನಾನು ಎಣ್ಣೆ ತಂದಿರುವೆ. ನನಗೊಂದು AC ರೂಮ್ ಕೊಟ್ರೆ ಆರಾಮಾಗಿ ಕುಡ್ಕೊಂಡು ಆರಿ ಹೋಗುವೆ. ಚಿತ್ರಗುಪ್ತರೇ, ಪ್ರಭು, ಇವರು ಗಂಡನನ್ನು ಕೊಂದು ಗ್ರೈಂಡರ್ಗೆ ಹಾಕಿ ರುಬ್ಬಿ ಜನರಿಗೆ ಬೀಟ್ರೂಟ್ ಜ್ಯೂಸ್ ಎಂದು ಕುಡಿಸಿದವರು.
ಹೌದಾ? ಈಗಲೇ ಇವಳನ್ನು ಪೀಸ್ ಮಾಡಿ ಕಬಾಬ್ ಮಾಡಿ ಊರಲ್ಲಿರೋರಿಗೆಲ್ಲ ಹಂಚಿಬಿಡಿ. ವಾ ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಏನಪ್ಪ ಇದು ಕತೆ? ಅಲ್ಲ, ನಮ್ಮ ಅಜ್ಜಿ 4 ಗಂಟೆಗೆ ಎದ್ದು ಪರ್ಕೆಲ್ ಹೊಡೆದು ಸೀಮೆಣ್ಣೆಗೆ ಅಕ್ಕಿಗೆ ಕ್ಯೂ ನಿಂತ್ಕತ್ತಾರೆ ಅಂತ ಕಳಿಸ್ತಿದ್ರು. ಆ ರೇಂಜ್ ಕ್ಯೂ ನಿಂತಿದ್ರು ನೀವೆಲ್ಲ. ಅದ್ಭುತ ಬಿಡಿ. ಏನ್ ನನ್ಗಿಂತ ಮುಂಚೆನೆ ಕ್ಯೂ ಅಲ್ಲಿ ಇಟ್ಬಿಟ್ಟಿದ್ದೀರಾ? ನನಗೊಂದು AC ರೂಮ್ ಕೊಟ್ರೆ ಆರಾಮಾಗಿ ಕುಡ್ಕೊಂಡು ಆರಿ ಹೋಗುವೇನು. ಮುಂಚೆನೆ ಕ್ಯೂ ಅಲ್ಲಿ ಇಟ್ಬಿಡಿ. ಏನಲ್ಲಿ ಶಬ್ದ? ಯಾರದು? ಹೇಯ್ ಮಾನವ, ಯಾವಲ್ಲಪ್ಪ ಇವನು? ಸರಿ ಸಾಲಿನಲ್ಲಿ ನಿಲ್ಲು. ಮತ್ತೊಬ್ಬರಿಗೆ ಏಕೆ ತೊಂದರೆ ನೀಡುತ್ತಿದ್ದೀಯಾ? ಏನೋ ಇದೆಲ್ಲ? ಇದೆಲ್ಲ ನೀನ್ ಯಾಕೋ ಕುಂಟ್ಕೊ ಬರ್ತಾ ಇದೀಯಾ? ಏಯ್, ಸುಮ್ನೆ ಇರೋ ತಳ್ಬೇಡ, ನಾನೇ ಹೋಗ್ತೀನಿ. ಚಿತ್ರಗುಪ್ತರೆ, ಈ ನರಕೀಟವು ಯಾರು? ಪ್ರಭು, ಇವನೇ ಹುಡುಗರ ರಾಮಸ್ವಾಮಿ. ನಮ್ಮ ಭೂಲೋಕದಲ್ಲಿ ಕುಡಿದು ಕುಡಿದು ಜನರಿಗೆ ತೊಂದರೆ ಮಾಡುತ್ತಿದ್ದ. ನೀನೇನಾ ಕುಡ್ಕ ರಾಮಸ್ವಾಮಿ? ನೀನೇನಾ? ಹೌದು, ನಾನೇ ಧರ್ಮಪ್ರಭು. ನಿಮ್ಮ ಪಾಪ ಕರ್ಮ ಧರ್ಮಗಳಿಗೆ ಫಲ ನೀಡುವನು ನಾನೇ. ನಾನೆಲ್ಲ ಯಮರಾಜನ್ ಮಗ ಕೋಳಿನ ತರ ಇರ್ತಾನೆ ಅನ್ಕೊಂಡೆ. ನೀನೇನ ಸಿಂಗ್ಲಕ್ಕನ್ ತರ ಇದೀಯ. ತುಂಬಾ ಅತಿಯಾಗಿ ನನ್ನನ್ನು ತುಂಬಾ ವ್ಯಂಗ್ಯವಾಗಿ ಮಾತಾಡುತ್ತಿರುವುದು. ಇವನ ಚರ್ಮವನ್ನು ಸುಲಿದು ನನ್ನ ಪಾದ ರಕ್ಷೆಯಾಗಿ ಮಾಡಿಕೊಂಡು ಬನ್ನಿ. ಕೂಡಲೇ ಯಮಕಿಕ್ಕರನ್ನು ಕರೆದುಕೊಂಡು ಹೋಗಿ ಕೇಳಿ. ಬೇಡ ಮಹಾಪ್ರಭು, ಬೇಡ ಮಹಾಪ್ರಭು, ಬೇಡ ಮಹಾಪ್ರಭು. ಲೇ ರಾಮಸ್ವಾಮಿ, ಪಾರ್ಕೆಲ್ಲ ಯಾಕೋ ಬಿದ್ದಿದ್ಯಾ? ಹಾರ್ಟ್ ಅಟ್ಯಾಕ್ ಏನಾದ್ರು ಆಗೋಯ್ತೇನೋ? ಲೇ ರಾಮಸ್ವಾಮಿ, ಜೈ ಮಾರುತಿ ಭಾರತ ಬಿದ್ದಿದ್ರೆ ಕುಡ್ದು ಟೈಟ್ ಆಗಿ ಬಿದ್ದವ್ರೆ ಅಂತ ಯೋಚನೆ ಮಾಡ್ಬೋದಾಗಿತ್ತು. ನೀ ನೋಡಿದ್ರೆ ಪಾರ್ಕೆಲ್ ಬಿದ್ದಿದ್ಯಲ್ಲೋ. ಅಯ್ಯಯ್ಯೋ, ನಾನೇನಾದ್ರು ಬೇರೆಯವ್ರ ಗೊತ್ತಾಗ್ತಿಲ್ವಲ್ಲ ಅಂತಾರೆ. ಚಿತ್ರಗುಪ್ತರೆ, ಈ ಶಬ್ದ ಯಾರದು? ಓ, ಹೇಳಿ ದೇವಿ. ಪದವಿಗೆ ಬಂದ ಮೊದಲನೇ ದಿನವೇ ಮಡದಿಯನ್ನೇ ಮರೆತಿರುವಿರೇನು? ಇಲ್ಲ ದೇವಿ, ಇಲ್ಲ. ಈ ಭೂಲೋಕದ ವಾಸಿಗಳು ಮಾಡಿರುವ ಪಾಪ ಕರ್ಮ ಧರ್ಮ ನೀಡುವ ಪದವಿಯಲ್ಲಿದ್ದೇನೆ. ಸದಾ ನಿಮ್ಮ ಧ್ಯಾನದಲ್ಲೇ ಮುಳುಗಿರುವ ನನ್ನ ನೆನಪು ನಿಮಗಾಗುವುದಿಲ್ಲ? ಇಲ್ಲ ದೇವಿ, ನೆನಪಾಗುತ್ತೀರಾ? ಹೋಗಿ ನಿಮ್ಮ ಕೊಠಡಿಯಲ್ಲಿ ವಿಶ್ರಾಂತಿಗೊಳ್ಳಿ. ನಾನೇ ನಿಮ್ಮ ಬಳಿ ಬರುತ್ತೇನೆ ದೇವಿ. ಹೋಗಿ ವಿಶ್ರಾಂತಿಗೊಳ್ಳಿ. ಆಗಲಿ, ಕಾಯುತ್ತಿರುತ್ತೇನೆ. ಪದವಿ ಪದವಿ ಪದವಿ. ಹಲೋ ಮಿಸ್ಟರ್ ಧರ್ಮಪ್ರಭು, ಭೂಲೋಕದಿಂದ ಹುಡುಗರನ್ನ ಕರ್ಕೊಬರೋದು ಅಷ್ಟೊಂದು ಈಸಿ ಅನ್ಕೊಂಡಿದ್ದೀರಾ? ನಿಮ್ಮ ಅಪ್ಪ ನನ್ನನ್ನು ಕರ್ಕೊಬರೋದಕ್ಕೆ ಅರಸಾಹಸ ಮಾಡವ್ರೆ ಗೊತ್ತಾ? ನೀ ಧರ್ಮಪ್ರಭುನ, ನಾನು ನಿಂಗೊಂದು ಚಾಲೆಂಜ್ ಆಗ್ತೀನಿ. ಭೂಲೋಕಕ್ಕೆ ಹೋಗಿ ನನ್ನ ಹೆಂಡತಿರ್ನ ಎತ್ತಕಂಬ, ಆಮೇಲೆ ಹೇಳ್ತೀನಿ. ಚಿತ್ರಗುಪ್ತರೆ, ಆ ಕುಡುಕ ರಾಮಸ್ವಾಮಿಯನ್ನು ಕರೆತನ್ನಿ. ಧರ್ಮಪ್ರಭು, ಭೂಲೋಕಕ್ಕೆ ಹೋಗಿ ಬರುವುದು ಅಷ್ಟೊಂದು ಸುಲಭ ಅನ್ಕೊಂಡಿದ್ದೀರ ಮಹಾಪ್ರಭು? ಏ ನರಕೀಟವೇ! ನರಕೀಟ ಆಯ್ತೆ, ನಿನ್ ಕಿರೀಟಿಗೆ ಒಂದು ಈಗ.
ಹೋಗಿ ನರನು ನೀನು ನನಗೆ ಸವಾಲು ಹಾಕಿದ್ಯಾ. ಕೂಡಲೇ ಭೂಲೋಕಕ್ಕೆ ಹೋಗಿ ನಿನ್ನ ಮಡದಿಯನ್ನು ಕರೆತರುತ್ತೇನೆ. ಬೇಡ ಪ್ರಭು ಬೇಡ, ನಾನೇ ಹೋಗಿ ಬರುತ್ತೇನೆ. ಬೇಡ ಕಿಂಕರ, ಬೇಡ ಚಿತ್ರಗುಪ್ತ. ಈ ನರಕೀಟನು ನನಗೆ ಸವಾಲು ಹಾಕಿದ್ದಾನೆ, ನಾನೇ ಹೋಗಿ ಕರೆತರುತ್ತೇನೆ. ಹೋಗ್ಬಿಟ್ಬಾ ನಿನಗೈತೆ ನನ್ನ ಹೆಂಡ್ತಿರ ಕೈಲಿ ಮಾರಿ ಹಬ್ಬ. ನನ್ನ ಹೆಂಡ್ತಿರ ಬಗ್ಗೆ ನಿನ್ಗೆ ಗೊತ್ತಾ? ಮಹಾಪ್ರಭು, ಏನ್ ನಿನ್ನ ಅವತಾರನ ಅವಾಂತರನ? ನನಗ್ ಗೊತ್ತಿತ್ತು ನೀನು ಭೂಲೋಕಕ್ಕೆ ಹೋದಾಗ ಶ್ವಾನಗಳ ಕಾಡ್ತಿಂದ ಮತ್ತೆ ಇಲ್ಲಿಗೆ ಬರ್ತೀಯ ಅಂತ. ಧರ್ಮಪ್ರಭು ಮತ್ತೆ ಪ್ರಯತ್ನಿಸುವಿರಾ? ಹೌದು ನರಕೀಟವೇ. ಹಾಗಾದ್ರೆ ಒಂದು ಕೆಲಸ ಮಾಡಿ ಧರ್ಮಪ್ರಭು, ನಾನು ನಿಂಗೆ ಒಂದೇ ಐಡಿಯಾ ಕೊಡ್ಲಾ? ನೀನೇನಾದ್ರೂ ಭೂಲೋಕಕ್ಕೆ ಹೋಗೋದಿದ್ರೆ ಒಡವೆಗಳೆಲ್ಲ ನನ್ನ ಕೈಲಿ ಬಿಚ್ಕೊಟ್ಟು ಹೋಗು. ಆವಾಗ ನರಮಾನವರು ನಿನ್ನೂ ಮಾನವನೆಂದು ತಿಳಿಯುತ್ತಾರೆ. ಆಮೇಲೆ ನನ್ನ ಹೆಂಡ್ತಿರ್ನ ಈಜಿಯಾಗಿ ಕರ್ಕೊಂಬರ್ಬೋದು. ಈ ಐಡಿಯಾ ವರ್ಕೌಟ್ ಆಯ್ತದೆ ನೋಡು, ಯೋಚನೆ ಮಾಡು. ಈ ಥರ ಒಡವೆ ಹಾಕೊಂಡು ಹೋದ್ರೆ ಕಳ್ಳರು ಕಾಕರು ವಾಂಚ್ಬಿಡ್ತಾರೆ. ಕೊಡಿ, ನಾನು ಭದ್ರಕ್ಕೆ ಇಟ್ಟಿರ್ತೀನಿ. ಕೊಡಿ ಮಹಾಪ್ರಭು. ಕೊಡಿ, ಕಿರೀಟ ಕೊಡಿ. ಒಡವೆಯನ್ನು ಚಿತ್ರಗುಪ್ತ, ಈ ಧರ್ಮನನ್ನೇ ಪರೀಕ್ಷೆ ಮಾಡುತ್ತಿದ್ದಾನೆ ಈ ನರಕೀಟನು. ಬಿಚ್ಚಿ ಕೊಡುವಂತರಾಗಿ. ಇವನೇನಪ್ಪ ಗದೆ ಕಿರೀಟ ಕೊಟ್ಟು ಮಾಯ ಆಗ್ಬಿಟ್ಟ? ಅಲ್ಲ, ಈ ರಾಜ್ಯಕ್ಕೆ ಗದೆ ಕಿರೀಟ ಎಷ್ಟು ಇಂಪಾರ್ಟೆಂಟ್ ಅಲ್ಲವೇ? ಇನ್ನು ಮುಂದೆ ರಾಜ ಯಾರು? ರಾಜ ಯಾರು? ಅಯ್ಯಯ್ಯೋ, ನಂಗೆ ಕುಡಿಲಿಲ್ಲ ಅಂದ್ರೆ ಕೈ ಕಾಲು ನಿಲ್ಲಲ್ಲ, ಏನ್ ಮಾಡೋದಪ್ಪ? ಹೇ ಮಾನವ, ಇಲ್ಲಿ ಯಾಕೆ ನಿನ್ನ ಇಷ್ಟ ಬಂದಂಗೆ ಓಡಾಡುತ್ತಿದ್ದೀಯ? ಯಾರು ನಿಮ್ಮ ಸ್ವಾಮಿ? ಧರ್ಮಪ್ರಭುವೇ, ಭೂಲೋಕಕ್ಕೆ ಹೋಗಿದ್ದಾರೆ. ಭೂಲೋಕವೇ? ಭೂಲೋಕಕ್ಕೆ ಹೋಗಿದ್ದಾರೆ ನನ್ನಿಬ್ಬರು ಹೆಂಡ್ತಿರ್ನ ಕರ್ಕೊಬರಕ್ಕೆ. ಭೂಲೋಕವೇ ಅದೆಲ್ಲಿದೆ? ಅಲ್ಲಿರುವರು ನಿಮ್ಮ ಸ್ವಾಮಿ ನಮ್ಮ ಮನೆ ಹತ್ರ ನಿಂತಿದ್ರು. ಅಯ್ಯೋ, ನಿಲ್ಲಿ. ಈ ರೀತಿ ಹೋದ್ರೆ ಶ್ವಾನಗಳೆಲ್ಲ ಅಟ್ಟಾಡ್ಸ್ಕೊ ಬಂದ್ಬಿಡ್ತವೆ. ಆಮೇಲೆ ಸತೀಶ 2.5 ಕೋಟಿ 3 ಕೋಟಿ 4 ಕೋಟಿ ಅಂತ ರೇಟ್ ಫಿಕ್ಸ್ ಮಾಡ್ಬಿಡ್ತಾನೆ. ಬೇಡ, ನಿಮ್ಮ ತೂಕವಾದ ಆಭರಣಗಳೆಲ್ಲ ನನ್ನ ಹತ್ರ ಕೊಟ್ಟಿ ಹೋಗಿ. ಒಳ್ಳೆ ವರ್ಕೌಟ್ ಆಯ್ತು. ಇದೆಲ್ಲ ತಗೊಂಡೋಗಿ ಸೇಟು ಅಂಗಡಿಲಿ ಅಡ ಇಟ್ಬಿಟ್ಟು ಇವತ್ತು ಎಂಜಾಯ್ ಮಾಡೋದೆಯ. ಕಿಂಕರ, ಚಿತ್ರಗುಪ್ತ, ನಿಮ್ಮ ಧರ್ಮಪ್ರಭು ನನಗೆ ಗದೆ ಕಿರೀಟ ಭೂಲೋಕವನ್ನೇ ನನ್ನ ಕೈಯಲ್ಲಿ ಕೊಟ್ಟಿ ಹೋಗಿದ್ದಾರೆ. ಇನ್ನು ಮುಂದೆ ಭೂಲೋಕದಲ್ಲಿ ನಾನು ಹೇಗೆ ಆಡಿಸುತ್ತೇನೆ ಎಂದು ತಿಳಿಸಿಕೊಡುತ್ತೇನೆ. ಚಿತ್ರಗುಪ್ತ, ಕಿಂಕರ, ಇನ್ನು ಮುಂದೆ ಈ ಲೋಕಕ್ಕೆ ನಾನೇ ರಾಜ. ಚಿತ್ರಗುಪ್ತರೇ, ಇನ್ನು ಮುಂದೆ ಎಂತ ಲೆಕ್ಕಾಚಾರ ಇದ್ದರೂ ನನ್ನ ಮುಂದೆಯೇ ನಡೆಯಬೇಕು. ನಿಮ್ಮ ಧರ್ಮಪ್ರಭು ಭೂಲೋಕವನ್ನು ಸುತ್ತಿ ಬರೋಷ್ಟರೊಳಗಡೆ ಸುಸ್ತಾಗಿರ್ಬೇಕು. ನೀವಿನ್ನು ಹೋಗಬಹುದು. ಕಿಂಕರ, ನಾನು ಯಾರ ಪ್ರಾಣವನ್ನು ತೆಗೆದುಕೊಂಡು ಬಾ ಅಂತ ಹೇಳುತ್ತೇನೋ ಅವರ ಪ್ರಾಣ ಮಾತ್ರ ತರಬೇಕು. ಅವರು ಒಳ್ಳೆಯರಾಗ್ಲಿ ಕೆಟ್ಟರಾಗ್ಲಿ ಏನೇ ಆಗಿರಲಿ, ನಾನು ಹೇಳುವವರ ಪ್ರಾಣವನ್ನೇ ಮಾತ್ರ ತರಬೇಕು. ಎತ್ತಿರಲಿ, ನೀನು ಹೋಗಬಹುದು.
ಇಡೀ ಲೋಕವೇ ನನ್ನ ಕೈಯಲ್ಲಿ, ಇಡೀ ಭೂಲೋಕವೇ ನನ್ನ ಕೈಯಲ್ಲಿ. ಇನ್ನು ಮುಂದೆ ನನ್ನನ್ನು ಸೋಲಿಸುವವರು ಯಾರು? ಧರ್ಮಪ್ರಭು, ನೀವು ನಮ್ಮನೆ ಹತ್ರ ಇರುವಿರಾ? ಅಲ್ಲ, ಬರೀ ಭೂಮಿ ತುಂಬಾ ಸ್ಕ್ಯಾನರ್ 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 ಅಂತಿದ್ದೀರಾ. ಲೇ, ನಾನು ಮನ್ಸ್ ಮಾಡಿದ್ರೆ ಇನ್ಮೇಲೆ ನಿಮ್ಗೆ ಬ್ಯಾನರ್ ಹಾಕ್ಸ್ಬಿಡ್ತೀನಿ ಕಣ್ರೋ. ನನ್ನ ಕೈಯಲ್ಲಿ ಭೂಮಿ ಇದೆ, ಭೂಮಿ. ಮೊಸಳೆ ಕಣ್ಣೀರೋಳೆ, ಅಕ್ಕಿ ಡಬ್ಬದಲ್ಲಿ ಬೇಳೆ ಡಬ್ಬದಲ್ಲಿ ದುಡ್ಡ ಕದ್ಕೊಂಡೋಗಿ ಕುಡಿತಾನೆ ಇವನು. ಬಂದ್ ಸಾಪೆ ಸುತ್ಕೊಂಡು ಹೋಗ ಅಂತೆಲ್ಲ ಬೈತಿದೆ. ಇವಾಗ ನೋಡಿದ್ರೆ ಎಣದ ಮುಂದೆ ಕುತ್ಕೊಂಡು ನಿಮ್ಮ ಮೊಸಳೆ ಕಣ್ಣೀರು ಇಡ್ತಿದೀಯಲ್ಲೇ. ಲೇ, ನಾನೇನಾದ್ರೂ ಬದುಕಿದ್ರೆ ಎದೆ ಕೂಡು ಬಂದು ಬಿಡ್ಬೇಕಣೆ ನಿನಗೆ. ಅವಳು ಅಳ್ತಾಳ. ಲೇ, ಅಲ್ಲ ಕಡೆ ನಿನ್ ಮಗನ್ಗೆ ಸ್ಕೂಲ್ ಬಿಟ್ಬಿಟ್ ಬಾ, ಕಾಸು ಕೊಡ್ತೀನಿ ಎಣ್ಣೆ ಕುಡಿಯೋಕೆ ಅಂತಿದೆ. ಇವಾಗ ನೋಡಿದ್ರೆ ನೀನು ಕಣ್ಣೀರ ಆಗ್ತಾ ಇದೆಯಲ್ಲೇ. ಕಾಶ್ಮೀರದಲ್ಲಿ 111 ಜನ ಸಾವು. ತಮಿಳುನಾಡಿನಲ್ಲಿ ತುಳಿತದಿಂದ 40 ಸಾವು. 40 ಸಾವಿಗೆ ಬರೇ ರಾಜಕೀಯ ವ್ಯಕ್ತಿಗಳು ಕುತಂತ್ರವಿದೆ. ಇದರಲ್ಲಿ 6 ಜನ ಸತ್ಯವಾಗಿದ್ದಾರೆ. ಪ್ರಭು,